ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಹಿನ್ನೆಲೆ ಡಿಸೆಂಬರ್ 13ರವರೆಗೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಸದ್ಯಕ್ಕೆ ಕೆಪಿಸಿಸಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಆಸೆ ದುರಾಸೆ ನನ್ನಲ್ಲಿಲ್ಲ, ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟನೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀಗಳವರ ನಿಷಿದಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ಶಾಸಕ ಸಿಎನ್ ಬಾಲಕೃಷ್ಣ ಅಭಿನವ ಚಾರುಕೀರ್ತಿ ಶ್ರೀಗಳೊಂದಿಗೆ ಪೂರ್ವಭಾವಿ ಸಭೆ. ಸಮಾರಂಭದ ಯಶಸ್ಸಿಗೆ ಸಹಕರಿಸಲು ಶಾಸಕ ಬಾಲಕೃಷ್ಣ ಮನವಿ. ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹದಂತ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮಿಳುನಾಡಿನ ತಿರುವರೂರ್, ನಾಗಪಟ್ಟಿನಂ, ಚೆನ್ನೈ, ವೆಲ್ಲುಪುರಂ, ತಾಂಜಾವೂರು ಮತ್ತು ತಿರುಪತ್ತೂರು ಹೆಚ್ಚು ಹಾನಿಯನ್ನು ಅನುಭವಿಸಿದೆ. ಮನೆ ಹಾಗೂ ರಸ್ತೆಗಳು ಜಲಾವೃತಗೊಂಡು ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ. ನೂರಾರು ಮರಗಳು, ವಿದ್ಯುತ್ ಕಂಬಗಳು ಧರೆಗೆ ಉರುಳಿತು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಹಿನ್ನೆಲೆ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಚುರುಕು ಪಡೆದಿದೆ. ಹಾಗೆ ಡಿಸೆಂಬರ್ 13ರವರೆಗೆ ಭಾರೀ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ರಾಜ್ಯದಾದ್ಯಂತ ಮುಂಗಾರು ಮಳೆ ಆರ್ಭಟಿಸಿ ದೊಡ್ಡ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಇದೀಗ ಚಳಿಗಾಲದ ನಡುವೆಯೂ ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಹಿನ್ನೆಲೆ ಹಲವು ಜಿಲ್ಲೆಗಳಲ್ಲಿ ಮಳೆ ಮತ್ತೆ ಚುರುಕು ಪಡೆದಿದೆ. ಡಿಸೆಂಬರ್ 13ರವರೆಗೆ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಅಸ್ನಾ ಡಾನಾ ಚಂಡಮಾರುತದಿಂದ ದಕ್ಷಿಣ ಭಾರತದ ಬಹುತೇಕ ಭಾಗಗಳಲ್ಲಿ ಮಳೆಯಾಗಿದೆ. ಹಾಗೆಯೇ ಇದೀಗ ಫೆಂಗಲ್ ಚಂಡಮಾರುತ ಹಿನ್ನೆಲೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಚಳಿಯ ಜೊತೆಗೆ ಮಳೆಯೂ ಸುರಿಯಲಿದೆ ಅಂತ ತಿಳಿಸಿದೆ. ಸದ್ಯಕ್ಕೆ ಕೆಪಿಸಿಸಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಆಸೆ ದುರಾಸೆ ನನ್ನಲ್ಲಿಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಸದ್ಯಕ್ಕೆ ಕೆಪಿಸಿಸಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಆಸೆ ದುರಾಸೆ ನನ್ನಲ್ಲಿ ಇಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ಒಂದಷ್ಟು ಜನ ನನ್ನನ್ನು ಖುಷಿಪಡಿಸಲು, ಮತ್ತೆ ಕೆಲವರು ಇನ್ನೊಬ್ಬರನ್ನ ಖುಷಿಪಡಿಸಲು ಹಾಗೂ ತಮ್ಮ ಅನುಕೂಲಕ್ಕಾಗಿ ಈ ರೀತಿ ಹೆಸರುಗಳನ್ನ ಹೇಳ್ತಾ ಇರ್ತಾರೆ. ನಾನು ಪ್ರಸ್ತುತ ವಿಶ್ರಾಂತಿಯಲ್ಲಿದ್ದೇನೆ. ಜನರು ಕೊಟ್ಟ ತೀರ್ಪನ್ನ ಪ್ರಸಾದ ಅಂತ ಸ್ವೀಕರಿಸಿ ಕೆಲಸ ಮಾಡುವವನು ನಾನು. ಯಾವುದೇ ಸ್ಥಾನ ಸಿಗಬೇಕು ಅಂತಾದ್ರೆ ಸಿಕ್ಕೇ ಸಿಗತ್ತೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ. ಯಾವುದು ಇಲ್ಲಿ ಸ್ವಂತ ಅಲ್ಲ, ಸಾರ್ವಜನಿಕವಾದ ಹುದ್ದೆಗಳು ಇವು ಅಂತ ತಿಳಿಸಿದ್ದಾರೆ. ಕೆಪಿಸಿಸಿ ಹುದ್ದೆನೂ ಖಾಲಿ ಇಲ್ಲ, ಬೇರೆ ಹುದ್ದೆನೂ ಖಾಲಿ ಇಲ್ಲ. ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನ ಅವಾಗ ಹೇಳ್ತಾ ಇರ್ತಾರೆ. ನನ್ನನ್ನು ಖುಷಿ ಪಡಿಸೋಕ್ಕೆ ಕೆಲವರು ಹೇಳ್ತಾರೆ, ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೊಂದು ಹೇಳ್ತಾರೆ. ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ. ಸದ್ಯಕ್ಕೆ ನಾನು ರೆಸ್ಟ್ ಅಲ್ಲಿ ಇದ್ದೀನಪ್ಪ ಅಣ್ಣ. ನಾನು ಆಸೆನೂ ಪಡೋದಿಲ್ಲ, ನಾನು ದುರಾಸೆನೂ ಪಡೋದಿಲ್ಲ. ನನಗೆ ಭಗವಂತ ಜನರು ಏನು ಕೊಟ್ಟಿದ್ದಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವನು. ನಾನು ಯಾವುದನ್ನು ಹೇಳಿ ಕೇಳಿ ಪಡಿಬೇಕಂತಿಲ್ಲ. ಅದು ಸಿಗಬೇಕು ಅಂತಿದ್ರೆ ಅದು ತಾನಾಗೆ ಸಿಗ್ತದೆ, ಬೇಡ ಅಂತಿದ್ರೆ ತಾನಾಗೆ ಹೋಗ್ತದೆ. ಯಾವುದು ನಮ್ಮ ಸ್ವತ್ತಲ್ಲ, ಅದು ಸಾರ್ವಜನಿಕವಾದಂಥ ಒಂದು ಹುದ್ದೆಗಳು. ಈಗ ಚಿಕ್ಕದೊಂದು ವಿರಾಮ. ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ.
ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ with dinner, ಡೆಸರ್ಟ್ ಸಫಾರಿ with belly dance, Abu Dhabi city tour with Hindu temple, Ferrari world, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀ ಅವರ ನಿಷಿದಿ ಮಂಟಪ ಲೋಕಾರ್ಪಣಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕ CN ಬಾಲಕೃಷ್ಣ ಅಭಿನವ ಚಾರುಕೀರ್ತಿ ಶ್ರೀಗಳೊಂದಿಗೆ ಸಭೆ ನಡೆಸಿ ನಿಷಿದಿ ಮಂಟಪ ಹಾಗೂ ವೇದಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀಗಳವರ ನಿಷಿದಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕ CN ಬಾಲಕೃಷ್ಣ ಅಭಿನವ ಚಾರುಕೀರ್ತಿ ಶ್ರೀಗಳವರೊಂದಿಗೆ ಸಭೆ ನಡೆಸಿದರು. ನಿಷಿದಿ ಮಂಟಪ ಹಾಗೂ ವೇದಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ CN ಬಾಲಕೃಷ್ಣ, ಕಾರ್ಯಕ್ರಮದಲ್ಲಿ ಸಮರ್ಪಣಾ ಮನೋಭಾವದಿಂದ ಎಲ್ಲರೂ ಕೈಜೋಡಿಸಿ ಸಮಾರಂಭದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಸ್ವಸ್ತಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಏನು ಇಲ್ಲಿ ಪೀಠಾಧಿಪತಿಗಳಾಗಿ ಈ ಒಂದು ಕ್ಷೇತ್ರವನ್ನು ಈ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದ ಮೂಲಕ ಇವತ್ತು ಜೈನಕಾಶಿ ಅಂತ ಒಂದು ಹೆಸರನ್ನು ಗಳಿಸ್ತಕ್ಕಂಥದ್ದಕ್ಕೆ ಪೂಜ್ಯರು ಹೆಚ್ಚು ಶಕ್ತಿ ತುಂಬಿದಂಥರು. ಅವರ ನಿಷಿದಿ ಮಂಟಪ ಲೋಕಾರ್ಪಣೆ ಆಗ್ತಾ ಇರುವ ತುಂಬ ಸಂತೋಷವನ್ನು ತಂದಿರುವಂಥ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಇಲ್ಲಿಯ ಸ್ಥಳೀಕರು ನಾವು ಕೂಡ ಸೇರಿದಂತೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮ ಅಧಿಕಾರಿ ವರ್ಗ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ಪೊಲೀಸ್ ವ್ಯವಸ್ಥೆ ನಾವಿನ್ನು ಅವರು ಸಂಕಲಿಸಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬರೋರು ಬಹುಶಃ 5ನೇ ತಾರೀಕು ಅಂತ ಹೇಳ್ತಿದ್ದಾರೆ. ಅಂದರೆ ಅವನ್ನ ಸ್ವಾಗತ ಮಾಡುವಂಥದ್ದು ಅದು ಕೂಡ ವಿಶೇಷವಾದಂಥದ್ದು. ದೇವೇಗೌಡರು ಏನಾಗಿದೆ, ಇವತ್ತು ಪಾರ್ಲಿಮೆಂಟ್ ನಡೀತಿರುವಂಥ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ಆಗಮಿಸಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿಸುವಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾಳೆಯಿಂದ ಬಹುಶಃ 4ನೇ ತಾರೀಕಿನಿಂದ ಯಾವ್ಯಾವ ರೀತಿ ಪೂಜಾ ಕಾರ್ಯಗಳಿದೆ ಅಂತ ಪೂಜೆರು ಹೇಳಿದ್ದಾರೆ. 4, 5, 6ನೇ ತಾರೀಕಲ್ಲಿ ಲೋಕಾರ್ಪಣೆ ಮತ್ತು ಸಭಾ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಈಗ ನಮ್ಮ ಪಿ ಡಿ ಒ ಎಲ್ಲ ಇದ್ದಾರೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದರೆ ಏಳಿಸ್ಕೊಂಡು ಮಾಡೋಂಥದ್ದನ್ನು ನಾವೇ ಮಾಡುವಂಥದ್ದಾಗಬೇಕು. ಈಗ ಏಳಿಸ್ಕೊಂಡು ಮಾಡೋದ್ರಿಂದ ಈ ಕ್ಷೇತ್ರದ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಗ್ರಾಮ ಪಂಚಾಯತ್ ಮುಖ್ಯ ಜವಾಬ್ದಾರಿ, ಯಶಸ್ವಿಯಾಗಿ ನಡೆಸುವಂಥದ್ದು ಎಲ್ಲರ ಜವಾಬ್ದಾರಿ. ಪೂಜ್ಯರು ನಮ್ಮ ಅಭಿನವ ಚಾರುಕೀರ್ತಿ ಶ್ರೀಗಳು ಎಲ್ಲ ಪೂರ್ಣ ಪ್ರಮಾಣದ ಸಿದ್ಧತೆಗಳನ್ನು ಇವತ್ತು ಭಕ್ತಿಪೂರ್ವಕವಾಗಿ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಈಗಾಗಲೇ ತಯಾರಿನ ಮಾಡಿ ಆದೇಶವನ್ನು ಕೂಡ ಮಾಡಿ ಎಲ್ಲ ಸಿದ್ಧತೆಗಳಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ, ಕ್ಷೇತ್ರದ ಶಾಸಕರಾಗಿ ಸ್ಥಳೀಯ ಎಲ್ಲ ಒಂದು ಸಲಹೆ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಮರ್ಪಣಾ ಮನೋಭಾವದಿಂದ ಭಾಗಿಯಾಗೋಣ ಅಂತ ಕೂಡ ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಾಬ್ ಪಾಷಾ, ಮಾಜಿ ಅಧ್ಯಕ್ಷ SR ಲೋಕೇಶ್, ಸದಸ್ಯರಾದ NR ವಾಸು, ಅನುರಾಧ ಲೋಹಿತ್, ಯಶಸ್ ಜೈನ್ ಮುಂತಾದವರು ಹಾಜರಿದ್ದರು. ಮನುಷ್ಯನ ಜೀವನ ಶೈಲಿ ಮತ್ತು ಆರೋಗ್ಯವನ್ನ ಸದೃಢವಾಗಿ ಇಟ್ಟುಕೊಳ್ಳಲು ಭಗವದ್ಗೀತೆಯ ಅಧ್ಯಯನ ಸಹಕಾರಿ ಎಂದು ನಗರಸಭೆಯ ಅಧ್ಯಕ್ಷ ಚಂದ್ರಗೌಡ ತಿಳಿಸಿದರು.
ಮನುಷ್ಯನ ಜೀವನ ಶೈಲಿ ಮತ್ತು ಆರೋಗ್ಯವನ್ನ ಸದೃಢವಾಗಿ ಇಟ್ಟುಕೊಳ್ಳಲು ಭಗವದ್ಗೀತೆಯ ಅಧ್ಯಯನ ಸಹಕಾರಿ ಅಂತ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಹೇಳಿದ್ದಾರೆ. ಅವರು ಗೀತಾ ಜಯಂತಿ ಪ್ರಯುಕ್ತ ಸಂಸ್ಕೃತ ಸಂಘದ ವತಿಯಿಂದ ಸಂಸ್ಕೃತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದರು. ಇಲ್ಲಿ ನೆರವೇರಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಶಿಕ್ಷಕಿಯರು, ಒಟ್ಟಾರೆ ಈ ಸಂಸ್ಕೃತ ಭವನಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ. ಪರಮೇಶ್ವರ ಭಟ್ರು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಸಂಸ್ಕೃತ ಭವನ ಸಂಸ್ಕೃತಕ್ಕೆ ಸಂಬಂಧಪಟ್ಟಿದ್ದು ಅದೇ ಸ್ಪರ್ಧೆ ಅಂತ ನಾನು ಅಂದ್ಕೊಂಡೆ. ನಮಗೆ ಕನ್ನಡ ಜ್ಞಾನವೇ ಅಲ್ಪ ಸ್ವಲ್ಪ, ಸಂಸ್ಕೃತದ ಕಾರ್ಯಕ್ರಮ ಅಂತ ಕರೆದವ್ರೆ ಏನು ಮಾತಾಡೋದಲ್ಲಿ ಈ ಕಬ್ಬಣದ ನಡುವೆ ನೊಣಕ್ಕಿನಪ್ಪ ಕೆಲಸ ನಂಗೆ ಆದರೂ ಇರಲಿ. ಸಂಸ್ಕೃತ ನನಗೆ ನಾನು ಕಲಿದೇ ಇದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಅದು ದೇವ ಭಾಷೆ ಅನ್ನೋಂಥ ಪರಿಜ್ಞಾನ ನನಗಿದೆ. ಮಕ್ಕಳ ಕೇಳ್ಕೊಳ್ಳಿ, ನನಗೆ ತಿಳಿದಿರೋ ಮಟ್ಟಿಗೆ ಸಂಸ್ಕೃತವನ್ನ ದೇವಾನುದೇವತೆಗಳು ಮಾತಾಡ್ತಿದ್ರು. ಇದಕ್ಕೆ 5,000 ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನ ನಾನು ಬಲ್ಲೆ. ಅದರಲ್ಲಿ ಎಂತೆಂಥ ವಿದ್ವಾಂಸರಿದ್ರು, ಎಂತೆಂಥ ಗ್ರಂಥಗಳು ಬಂದಿದ್ದಾವೆ. ಸದ್ಯ ಅಷ್ಟನ್ನ ತಿಳ್ಕೊಂಡಿದ್ದೀವಿ, ಪುಣ್ಯ ನಮ್ದು ಅಂತ ನಾನು ಅನ್ಕೊಂಡಿದ್ದೆ. ಕಾರ್ಯಕ್ರಮದಲ್ಲಿ ಸಂಸ್ಕೃತ ಸಂಘದ ಅಧ್ಯಕ್ಷ ಎಂಎಸ್ ಶ್ರೀಕಂಠಯ್ಯ, ಲಕ್ಷ್ಮೀ ಮಂಜುನಾಥ ಗಾಂವ್ಕರ್, ಶ್ರೀ ಧನುಷ್ ಹಾಗೂ ಸಂಸ್ಕೃತ ಸಂಘದ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಮ್ಮ ರೈತರು ವಿದೇಶಿ ಗುಣಮಟ್ಟದ ದಾಳಿಂಬೆ ಬೆಳೆಯಲು ಮುಂದಾದರೆ ಹೆಚ್ಚು ಆದಾಯ ಗಳಿಸಬಹುದು ಎಂದು ನಿವೃತ್ತಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಸ್ಎನ್ ಸಿದ್ದರಾಮಯ್ಯ ಸಲಹೆ ನೀಡಿದರು. ನಮ್ಮ ರೈತರು ವಿದೇಶಿ ಗುಣಮಟ್ಟದ ದಾಳಿಂಬೆ ಬೆಳೆಯಲು ಮುಂದಾದರೆ ಹೆಚ್ಚು ಆದಾಯ ಗಳಿಸಬಹುದು ಅಂತ ನಿವೃತ್ತ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಸ್ಎನ್ ಸಿದ್ದರಾಮಯ್ಯ ಸಲಹೆ ನೀಡಿದರು. ದಕ್ಷಿಣ ಭಾಗದ ದಾಳಿಂಬೆ ಬೆಳೆಗಾರರ ರೈತೋತ್ಪಾದಕ ಸಂಸ್ಥೆ ಹಾಗೂ ಮಹಾರಾಷ್ಟ್ರದ ಸೊಲ್ಲಾಪುರದ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಆಲೂರಿನ ರೊಸೆಟ್ಟಾ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ದಾಳಿಂಬೆ ತಾಂತ್ರಿಕ ಕಾರ್ಯಾಗಾರ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು. ಏನಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ, ಇಂಥ ಹೋಟ್ಲಲ್ಲಿ ಅವರು ಅಷ್ಟೇ ಕಾರ್ಯಾಗಾರ ಮಾಡೋರು, ಆನ್ಯುವಲ್ ಕಾನ್ಫರೆನ್ಸ್ ಅಂತ ಮಾಡೋರು. ನಾನು MSc ಅಗ್ರಿಕಲ್ಚರ್, ಅದರಿಂದ ನನಗೂ ಸ್ವಲ್ಪ ಮಾಹಿತಿ ಇದೆ ಇದ್ರ ಬಗ್ಗೆ. ಸೈಂಟಿಸ್ಟ್ ಆಗಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ದೆ ಡೆಲ್ಲಿಯಲ್ಲಿ. ಬರೀ ಕಾನ್ಫರೆನ್ಸ್ ಮಾಡಿ ಅವರು ಎಕ್ಸ್ಚೇಂಜ್ ಮಾಡ್ಕೊಂಡವರು ಇನ್ಫಾರ್ಮೇಷನ್. ನಮ್ಮ ರೈತರಿಗೆ ಈ ರೀತಿ ಕಾರ್ಯಗಳನ್ನು ಎಲ್ಲೂ ಮಾಡ್ತಿರ್ಲಿಲ್ಲ. ಆದ್ದರಿಂದ ಇಂಥ ಒಂದು ಅಚ್ಚುಕಟ್ಟಾದ ಕಾರ್ಯಾಗಾರವನ್ನು ಮಾಡಿ ರೈತರನ್ನು ಸಹ ಅವರು ಏನು ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಲಿಕ್ಕೆ ಮಾಹಿತಿಯನ್ನು ನೀಡಿ ಮತ್ತೆ ಇಂಥ ಒಂದು ದೊಡ್ಡ ಈ ರಿಸಾರ್ಟ್ನಲ್ಲಿ ಅವರಿಗೆ ಎಕ್ಸ್ಪೋಜರ್ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು. ಸಾವಿರಾರು ವರ್ಷಗಳು ಎಲ್ಲರೂ ನಾವು ನೆನ್ಪಿಟ್ಕೋಬೇಕು. ಮನುಷ್ಯ ಹಂಟಿಂಗ್ ಮತ್ತು ಗ್ಯಾದರಿಂಗ್ ಇಂದ ಪ್ರಾರಂಭ ಆದ. ನಂತರ ಒಂದು ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದರು, ಸಣ್ಣದ್ದು, ಅಂದರೆ ಜೀವನಕ್ಕೋಸ್ಕರ. ಅದೇ ರೀತಿಯಾಗಿ ಏನು ಸಿವಿಲೈಸೇಷನ್ ಆಯಿತು, ಸಿವಿಲೈಸೇಷನ್ ಮುಂದುವರೆದಂಗೆ ಈಜಿಪ್ಟಿಯನ್ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹೀಗೆ ಪ್ರಪಂಚದಲ್ಲಿ ಅನೇಕ ಸಿವಿಲೈಸೇಷನ್ ಮುಂದುವರೆದ ಜನ ಪರಿಣಿತ ಹತ್ರ ಆಗ್ತಾ ಅವರು ಒಳ್ಳೊಳ್ಳೆ ಬೆಳೆಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದರು. ಮತ್ತು ಅವರು ಬಿಗಿನಿಂಗಲ್ಲಿ ಅವ್ರ ಹೊಟ್ಟೆಪಾಡಿಗೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಿದ್ರು, ವಿನಿಮಯ ಮಾಡ್ತಾ ಇದ್ರು. ಹೀಗೆ ದೇಶಗಳು ಜನಸಂಖ್ಯೆ ಹೆಚ್ಚಾಯಿತು, ಎಲ್ಲ ದೇಶಗಳು
ಹೆಚ್ಚೆಚ್ಚಾಗಿ ಆಧುನಿಕತೆ ಬಂತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಭಾರತ ದೇಶಕ್ಕೆ ಬ್ರಿಟಿಷರ್ಸ್ ಬಂದರು 17th ಸೆಂಚುರಿಯಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ರಾಜ ಮಹಾರಾಜರುಗಳು ಆ ಕಾಲದಲ್ಲಿ ನಮ್ಮದು ಅಗ್ರೇರಿಯನ್ ಎಕಾನಮಿನೇ, ಅಂದರೆ ಕೃಷಿ ಮೇಲೆ ಅವಲಂಬಿತರಾಗಿದ್ದು. ಭಾರತಕ್ಕೆ ಈ ಬ್ರಿಟಿಷರ್ ಬಂದಾಗಲೂ ಸಹ 90% ಅಗ್ರೇರಿಯನ್ ಎಕಾನಮಿನೇ, ಎಲ್ರಿಗೂ ಗೊತ್ತಿದೆ. ಇಲ್ಲಿ ಬೆಳೆದಂಥ ಬೆಳೆಗಳನ್ನು ಬ್ರಿಟಿಷರ್ಸು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಅವರ ಕಾರ್ಖಾನೆಗೆ ಉತ್ಪಾದನೆಗಳನ್ನು ತಯಾರು ಮಾಡ್ತಿದ್ರು. ಎಸ್ಆರ್ಪಿಜಿ ಅಧ್ಯಕ್ಷ ಯೋಗೀಶ್ವರ್ ಹೆಚ್ಆರ್ ಮಾತನಾಡಿ, ಸಂಸ್ಥೆಗೆ ಬಂದ ಲಾಭಾಂಶವನ್ನು ಷೇರುದಾರರಿಗೆ 25% ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ರು. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಎಲ್ಲೂ ಲಾಭಾಂಶನ ಹಂಚಲ್ಲ. ಆದರೆ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಹೊಸ ನಿರ್ಧಾರ ತಗೊಂಡು ನಾವು ಪರ್ಮಿಷನ್ ತಗೊಂಡು ಸರ್ಕಾರದಿಂದ ನಮ್ಮ ಸಂಸ್ಥೆಯಲ್ಲಿ 25% ಅಷ್ಟು ಬರೋ ಲಾಭನ ನಮ್ಮ ಏನು ಷೇರುದಾರ ಇದ್ದಾರೋ ಅವ್ರಿಗೆ ಹಂಚಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ವರ್ಷದಿಂದ ನಮ್ಮ ಷೇರುದಾರರಿಗೆ 25% ಲಾಭನ ಹಂಚುತ್ತೀವಿ. ಇದನ್ನ ಯಾವುದೇ ಒಂದು ಸಹಕಾರ ಸಂಸ್ಥೆ ಇರ್ಬೋದು, FPO ಇರ್ಬೋದು, ಯಾವುದೇ ಸಂಸ್ಥೆಗಳು ರಾಜ್ಯದಲ್ಲಿ ಲಾಭಾಂಶನ ಯಾವುದೇ ಷೇರುದಾರರಿಗೆ ಇದುವರೆಗೆ ಕೊಟ್ಟಿರೋಂಥ ಯಾವುದೇ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ಎಲ್ಲೂ ಇಲ್ಲ. ಅಂದರೆ ಯಾವುದೇ ಸಂಸ್ಥೆಗಳು ಕೊಟ್ಟಿಲ್ಲ. ಅದು ನಮ್ಮ ಸಂಸ್ಥೆ ಲಾಭ ಮಾಡಿದೆ, ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ವರ್ಷದಿಂದ ಕೊಡೋದಕ್ಕೆ ಪ್ರಾರಂಭ ಮಾಡ್ತಿದ್ವಿ. ಅದೇ ರೀತಿ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಮ್ಮ ಏನೇನು ಯೋಜನೆಗಳಿದ್ದಾವೆ ಅಂತ ಮಂಜುನವರು ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಹೋಗ್ತಿದ್ದೀವಿ. ಆಮೇಲೆ ಈ ತಾಂತ್ರಿಕ ಕಾರ್ಯಗಳು ನಾವು ಮಾಡಿದ್ರೆ ಅದು ಯಾತಕ್ಕೋಸ್ಕರ ಅಂದರೆ, ನೀವು ತಾಂತ್ರಿಕವಾಗಿ ಸದೃಢ ಹೋಗಬೇಕು. ಆರ್ಥಿಕವಾಗಿ ಸದೃಢ ಆಗಿದ್ದೀರಿ, ಆರ್ಥಿಕವಾಗಿ ಸದೃಢ ಆಗೋದ್ರ ಜೊತೆಗೆ ತಾಂತ್ರಿಕವಾಗಿ ನಿಮಗೆ ಗೊತ್ತಿರಬೇಕು ಹಲವಾರು ವಿಷಯಗಳ ಬಗ್ಗೆ. ಎಲ್ಲ ದಾಳಿಂಬೆಯಲ್ಲಿ ಏನು ರೋಗಗಳು ಬರ್ತವೆ, ಏನು ಕೀಟಗಳು ಬರ್ತವೆ, ಏನು ಮಾಡಬೇಕು, ಅಟ್ಲೀಸ್ಟ್ ನಿಮ್ಗೊಂದು ಮಿನಿಮಮ್ ನಾಲೆಡ್ಜ್ ಇರಬೇಕು ಅಂತ ಪ್ರತಿ ವರ್ಷ ನಾವು ತಾಂತ್ರಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಿಮ್ಗೆ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿಗೆ ಕರ್ಕೊಂಡೋಗಿ ಬಂದಿದ್ದೀವಿ, ಬೇರೆ ದೇಶಕ್ಕೆ ಕರ್ಕೊಂಡೋಗಿ ಬಂದಿದ್ದೀವಿ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇರೋದು ಅಂದರೆ, ನೀವು ಆರ್ಥಿಕವಾಗಿ ತಾಂತ್ರಿಕವಾಗಿ ಎಲ್ಲ ರೀತಿ ಅಭಿವೃದ್ಧಿ ಆಗಬೇಕು. ರೈತರು ನಿಮಗೆ ಆ ನಾಲೆಡ್ಜ್ ಇದ್ರೆ ಮಾತ್ರ ನೀವೆಲ್ಲ ಬೆಳೀತಿರೋದು ಕಮರ್ಷಿಯಲ್ ಕ್ರಾಪ್ ಬೆಳೆಯುವಾಗ ನೀವು ತಾಂತ್ರಿಕವಾಗಿರಬೇಕು. ರಾಗಿ ಜೋಳ ಬೆಳೆಯೋಕೆ ನಿಮ್ಗೆ ಯಾವುದೇ ತಾಂತ್ರಿಕತೆ ಬೇಕಾಗಿಲ್ಲ. ಇವತ್ತು ನಾವು ಇಷ್ಟೆಲ್ಲ ಬೆಳೆದ್ರು ಸಹ ಯುರೋಪಿಯನ್ ಕಂಟ್ರಿ ಮತ್ತು ಅಮೆರಿಕನ್ ದೇಶಗಳಿಗೆ ನಾವು ರಫ್ತು ಮಾಡೋ ನಮ್ಮ ದಾಳಿಂಬೆಯನ್ನು ನಾವು ಉತ್ಪಾದನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಉತ್ಪಾದನೆ ಮಾಡಿ, ಆ ನಿಟ್ಟಿನಲ್ಲಿ ಮುಂದಿನ ವರ್ಷಗಳಲ್ಲಿ ನಾವು ರಫ್ತಾಗಂತ ಹಣ್ಣನ್ನು ಬೆಳಿಬೇಕು ಅಂತಾನೆ ಈ ವರ್ಷ ಹಲವಾರು ಅಂದರೆ ಈ ನಮ್ಮ ತಾಂತ್ರಿಕ ಉಪನ್ಯಾಸದಲ್ಲಿ ಇಟ್ಟಿದ್ದೀವಿ. ಅಂದರೆ ಯಾವ ರೀತಿ ಬೆಳಿಬೇಕು, ಆ ದೇಶದಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸೇ ಬೇರೆ. ಅಂದರೆ ನಾವು ಆ ಥರ ಗುಣಮಟ್ಟದ ಹಣ್ಣುಗಳನ್ನ ಬೆಳೆದ್ರೆ ನಮಗೆ ಉತ್ತಮವಾದ ಬೆಲೆ ಸಿಗುತ್ತೆ. ಆ ಬೆಲೆ ಸಿಕ್ಕರೆ ಮಾತ್ರ ನಿಮ್ಮ ಉತ್ಪಾದನೆಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಆದಾಯ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ನಾವು ತಾಂತ್ರಿಕ ಕಾರ್ಯದಲ್ಲಿ ಇಟ್ಕೊಂಡಿದ್ದೀವಿ. ಉಪನ್ಯಾಸನ ಇದೆ ಅದರಲ್ಲಿ, ಅರ್ಥ ಆಯ್ತಾ? ಇದೆಲ್ಲ ನೀವು ತಿಳ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಈಗ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ರೈತರಿಗೆ ಗೊತ್ತಿದೆ, ನಾನು ಇಂಟರ್ನ್ಯಾಷನಲ್ ಸ್ಟ್ಯಾಂಡ್, ಯುರೋಪಿಯನ್ ಸ್ಟ್ಯಾಂಡ್ಗೆ ಏನು ಬೆಳಿಬೇಕು, ಅಮೆರಿಕನ್ ಸ್ಟ್ಯಾಂಡ್ಗೆ ಏನು ಬೆಳಿಬೇಕು, ಯಾವ ಥರ ನಾವು ಉತ್ಪಾದನೆ ಮಾಡಬೇಕು ಅಂತ ರೈತರಿಗೆ ಗೊತ್ತು. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಅಷ್ಟೊಂದು ತಾಂತ್ರಿಕವಾಗಿ ಅಭಿವೃದ್ಧಿ ಆಗಿಲ್ಲ ರೈತರುಗಳು. ಈ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳ 5 ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ನಿರ್ದೇಶಕರಾದ ದಿನೇಶ್ TS, ನಂದಕುಮಾರ್ TC, ಯತೀಶ್ GS, ಗೋವರ್ಧನ್, ಶ್ಯಾಮಲಾ BK, ಸಚಿನ್ BC ಹಾಗೂ ಸಚ್ಚಿದಾನಂದ BC ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಹಿನ್ನೆಲೆ ಡಿಸೆಂಬರ್ 13ರವರೆಗೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಸದ್ಯಕ್ಕೆ ಕೆಪಿಸಿಸಿಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಆಸೆ ದುರಾಸೆ ನನ್ನಲ್ಲಿಲ್ಲ, ಮಾಜಿ ಸಂಸದ DK ಸುರೇಶ್ ಸ್ಪಷ್ಟನೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀಗಳವರ ನಿಷಿದಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ಶಾಸಕ CN ಬಾಲಕೃಷ್ಣ ಅಭಿನವ ಚಾರುಕೀರ್ತಿ ಶ್ರೀಗಳೊಂದಿಗೆ ಪೂರ್ವಭಾವಿ ಸಭೆ, ಸಮಾರಂಭದ ಯಶಸ್ಸಿಗೆ ಸಹಕರಿಸಲು ಶಾಸಕ ಬಾಲಕೃಷ್ಣ ಮನವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.